ಬದುಕು ಹದವಾಗಿರ್ತದೆ, ಆಪ್ಯಾಯಮಾನವಾಗಿರ್ತದೆ. ಅಂಥ ಬದುಕನ್ನು ಕಟ್ಟಿಕೋಬೇಕು ಅಂತ ಗುರು ಉಪದೇಶ ಮಾಡಿದ. ಆವಾಗ ಶಿಷ್ಯ ಪ್ರಶ್ನೆ ಕೇಳ್ತಾನೆ. ಅನೇಕ ಜನ ಶಿಷ್ಯರು, ಒಬ್ಬ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಗುರುಗಳೇ, ಇಂಥ ಸಂತೋಷದ ಜೀವನವನ್ನು ಕಟ್ಟಿಕೋಬೇಕಾದ್ರೆ ಏನು ಮಾಡಬೇಕು? ಅಂದ್ರೆ ಚಿಂತೆಯನ್ನು ಕಳ್ಕೋಬೇಕಾದ್ರೆ, ಮೋಹ ಮುಕ್ತನಾಗಬೇಕಾದ್ರೆ ಏನು ಮಾಡಬೇಕು? ಯಾವ ವಸ್ತುವನ್ನು ನಾವು ಮೋಹಿಸ್ತೇವೆ ಆ ವಸ್ತು ಇರಬೇಕು, ಆದರೆ ಮೋಹ ಇರಬಾರದು. ಹಾಗೆ ಮಾಡಬೇಕಾದ್ರೆ ಏನು ಮಾಡೋದು ಅಂತ ಸುಂದರವಾದ ಪ್ರಶ್ನೆ ಕೇಳಿದ. ಆ ಪ್ರಶ್ನೆಗೆ ಗುರು ಈಗ ಉತ್ತರ ಕೊಡ್ತಾನೆ. ಆತ ಹೇಳ್ತಾನೆ, ಹಾಗೆ ಮಾಡಬೇಕಾದ್ರೆ ಮನಸ್ಸಿಗೆ ಒಂದಿಷ್ಟು ಸಂಸ್ಕಾರ ಕೊಡೋದು, ಒಂದಿಷ್ಟು ಶಿಸ್ತ ಕಲಿಸೋದು, ಮನಸ್ಸಿಗೆ ಒಂದು ತರಬೇತಿ ಕೊಡೋದು. ಟ್ರೈನ್ ದ ಮೈಂಡ್. ಮನಸ್ಸಿಗೆ ಒಂದಿಷ್ಟು ಕೆಲಸ ಕೊಡೋದು, ಅದಕ್ಕೆ ಒಂದಿಷ್ಟು ರೂಪ ಕೊಡೋದು. ಏನು ಕೊಡೋದು? ಈಗ ಒಂದು ಕಲ್ಲ ಇರ್ತದೆ, ಕಲ್ಲಿಗೆ ಒಂದು ರೂಪ ಕೊಡ್ತೀವಿ. ಹೆಂಗೆ ಕೊಡ್ತೇವೆ? ಕೆತ್ತಿ 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 ಒಂದು ಸುಂದರ ರೂಪ ಕೊಡ್ತೀವಿ. ಒಂದು ಗೋಲ ಮಾಡ್ತೇವೆ, ಒಂದು ಚೆಂಡು ಗೋಲ ಮಾಡ್ತೇವೆ. ಎಷ್ಟು ಅದ್ಭುತವಾಗಿರ್ತದೆ ಗೋಲ, ಎಷ್ಟು ಚೆನ್ನಾಗಿರ್ತದೆ. ಅಂಥದ್ದೊಂದು ಗೋಲ ಮಾಡ್ತೇವೆ. ಯಾವಾಗ? ಕೆತ್ತಿ 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 ಮಾಡ್ತೇವೆ. ಆ ಬಳಿಕ ಒಂದು ರೂಪ ಬರ್ತದೆ. ಹಾಗೆ ಮನಸ್ಸನ್ನು ಗೋಲು ಮಾಡೋದು, ಮನಸ್ಸನ್ನು ಸಂತೋಷಿಯನ್ನಾಗಿ ಮಾಡೋದು. ಹಾಗೆ ಮಾಡಬೇಕಾಗಿತ್ತು ಅಂದರೆ ಒಂದಿಷ್ಟು ರೂಪ ಕೊಡೋದು, ಒಂದಿಷ್ಟು ಕೆಲಸ ಮಾಡೋದು. ಏನು ಮಾಡೋದು? ಶಿಷ್ಯನ ಪ್ರಶ್ನೆ ಗುರು ಉತ್ತರಿಸ್ತಾನೆ, ಒಂದಿಷ್ಟು ಚಿಂತನ ಮಾಡೋದು. ಅಂದರೆ ಮನಸ್ಸನ್ನು ಒಂದು ಒಳ್ಳೆಯ ವಿಚಾರದಲ್ಲಿ ಹೀಗೆ ಇಡೋದು. ಸಣ್ಣ ಪುಟ್ಟ ಸಂಗತಿಗಳಲ್ಲಿ ಮನಸ್ಸನ್ನು ಇಟ್ಟರೆ ಮನಸ್ಸು ಹೊಯ್ದಾಡ್ತದೆ. ಸಣ್ಣ ಪುಟ್ಟ ವಸ್ತುಗಳ ಮೇಲೆ ಮನಸ್ಸನ್ನಿಟ್ಟರೆ ವಸ್ತುಗಳ ಪ್ರಭಾವ ಅದರ ಮೇಲೆ ಆಗ್ತದೆ. ಹೆಂಗಾಗ್ತದೆ? ಹೊಯ್ದಾಡುವಂಗಾಗ್ತದೆ. ಈಗ ಒಂದು ಯಾವುದಾದ್ರೆ ಒಂದು ವಸ್ತು ಬಿದ್ದದ್ದನ್ನು ನೋಡಿದರೆ ಮನಸ್ಸು ಹೊಯ್ದಾಡ್ತದೆ. ಹೊಯ್ದಾಡುವುದಿಲ್ಲ? ಯಾರೇ ಒಂದು ಶಬ್ದ ನಮಗೆ ಬೇಕಾದದ್ದೋ ಬೇಡಾದದ್ದೋ ನುಡಿದ್ರು ಅಂದರೆ ಮನಸ್ಸು ಹೊಯ್ದಾಡ್ತದೆ. ಸಣ್ಣ ಪುಟ್ಟ ಸಂಗತಿಗಳು ಮನಸ್ಸನ್ನು ಹೊಯ್ದಾಡಿಸಿ ಬಿಡ್ತಾವ. ಎಂಥವರೇ ಇರಲಿ, ಸುಮ್ಮನೆ ನೋಡಿದ್ರೆ ಮನಸ್ಸು ಹೊಯ್ದಾಡಿ ಬಿಡ್ತು. ವಿಶ್ವಾಮಿತ್ರ ಮನಸ್ಸು ಒಯ್ದಾಡ್ತ ಅಷ್ಟು. ಆತ ಆಕಳ ನೋಡಿದ, ಮನಸ್ಸು ಒಯ್ದಾಡ್ತ. ಕಾರ್ತವೀರ್ಯಾರ್ಜುನ ಸುಮ್ಮನೆ ಆಕಳ ನೋಡಿದ, ಮನಸ್ಸು ಒಯ್ದಾಡ್ತೋ, ಬೇಕು ಅನಿಸ್ತಷ್ಟು. ಯಾರದೋ ಆಕಳ, ಅದು ಕಾಮಧೇನು. ಋಷಿಗಳಿವರು ಆದರೂ ಏನು ಮಾಡೋದು? ಮನಸ್ಸು ಹೊಯ್ದಾಡ್ತಷ್ಟು. ಆಕಳ ಹೆಂಗಿತ್ತು ಅಂದರೆ ಏನು ಬಯಸ್ತೇವೆ ಅದನ್ನು ಕೊಡ್ತಿತ್ತು. ಇಂಥ ಆಕಳ. ಆತ ಋಷಿ, ಮೊದಲ ಋಷಿ ಯಾರ ಆಕಳೋ ಅಂಥ ಋಷಿ ವಸಿಷ್ಠ ಸ್ವಾಗತ ಮಾಡಿದ. ಎಲ್ಲ ಆತನ ಬೇಡಿಕೆಗಳನ್ನು ಈಡೇರಿಸಿದ, ಆತಿಥ್ಯ ಮಾಡಿದ. ಮಾಡಿ ಆನಂದವಾಗಿ ಹೋಗಬೇಕಲ್ಲ. ಇಷ್ಟೆಲ್ಲ ಉಂಡು ಆದ ಬಳಿಕ ಆತಿಥ್ಯ ತಗೊಂಡು ಹೋಗಬೇಕಲ್ಲ. ವಿಶ್ವಾಮಿತ್ರಗನಿಸ್ತು, ಈ ಆಕಳ ತಗೊಂಡು ಹೋಗಬೇಕು. ಆಗ್ತದೆ, ನಮ್ಮದು ಹಂಗೆ ಆಗ್ತದೆ. ಏನಾದರೂ ಒಂದು ವಸ್ತು ನೋಡ್ದೇವಿ ಅಂದರೆ ಆ ವಸ್ತುವಿನ ಪ್ರಭಾವಕ್ಕೆ ಮನಸ್ಸು ಹೊಯ್ದಾಡಿ ಬಿಡ್ತದ. ವಸ್ತು ಇರಬೇಕು, ಮನಸ್ಸು ಹೊಯ್ದಾಡಿರಬಾರದು.
ಆದರೆ ಸಣ್ಣ ಪುಟ್ಟ ವಸ್ತುಗಳು ಸಾಮಾನ್ಯವಾಗಿ ಮನಸ್ಸನ್ನು ಹೊಯ್ದಾಡಿಸ್ತವ. ಗುರು ಹೇಳ್ತಾ ಇದ್ದಾನೆ, ಅದಕ್ಕೇನು ಮಾಡೋದು? ಸ್ವಲ್ಪ ದೊಡ್ಡ ವಸ್ತುಗಳ ಮೇಲೆ ಮನಸ್ಸನ್ನು ಇಡೋದನ್ನು ಮೊದಲು ಕಲಿಸೋದು ಮನಸ್ಸಿಗೆ. ಯಾವ ವಸ್ತುವನ್ನು ನೋಡಿದರೆ ಮನಸ್ಸು ಹೊಯ್ದಾಡ್ತದೆ ಅಂಥ ವಸ್ತುವನ್ನು ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡೋದು. ಈಗೊಂದು ಗಿಡ ಅದ, ಗಿಡ ನೋಡಿದ ಕೂಡಲೇ ನಮ್ಮ ಮನಸ್ಸು ಹೊಯ್ದಾಡ್ತಿತ್ತು ಅಂದರೆ ನಮ್ಮ ಮನಸ್ಸನ್ನು ನಾವು ಹಿಂಗೆ ನೋಡಾಕ ಹಚ್ಚೋದು. ಗಿಡ ಇದು ಒಂದು ಪವಿತ್ರವಾದಂಥ ರೂಪ, ಇದು ಇಟ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಡಿವೈನ್ ಪ್ರಿನ್ಸಿಪಲ್. ಇದೊಂದು ವಿಶ್ವದ ಅತ್ಯದ್ಭುತವಾದ ವಸ್ತು, ಭಗವಂತನ ಅಭಿವ್ಯಕ್ತಿ. ಹೀಗೆ ನೋಡೋದು, ಸುಮ್ಮನೆ ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡೋದು. ಸಪರ್ಯಗಾತ್, ಏನು ನೋಡೋದು, ಹೇಗೆ ನೋಡೋದು, ಎಲ್ಲೆಲ್ಲಿ ನೋಡೋದು ಹೇಳ್ತಾನೆ. ಸಪರ್ಯಗಾತ್, ಯಾವುದು ಎಲ್ಲ ಕಡೆ ಅದ ಅದನ್ನ ನೋಡು ಒಂದು ಕ್ಷಣ. ಟೇಬಲ್ ಎಲ್ಲ ಕಡೆ ಇಲ್ಲ, ಹೂಗಳು ಎಲ್ಲ ಕಡೆ ಇಲ್ಲ, ಈ ವಸ್ತ್ರ ಎಲ್ಲ ಕಡೆ ಇಲ್ಲ, ಇದೆಲ್ಲ ಮಂಟಪ ಎಲ್ಲ ಕಡೆ ಇಲ್ಲ. ಎಲ್ಲ ಕಡೆ ಯಾವುದದೆ ಅದನ್ನು ಒಂದಿಷ್ಟು ನೋಡು. ಯಾವುದದೆ ಎಲ್ಲ ಕಡೆ? ಆಕಾಶ ಎಲ್ಲ ಕಡೆ ಅದ, ಕಾಲ ಎಲ್ಲ ಕಡೆ ಅದ. ಎಲ್ಲಿಲ್ಲ ಆಕಾಶ, ಕಾಲ ಎಲ್ಲಿಲ್ಲ, ಒಳಗೇನು ಹೊರಗೇನು ಎಲ್ಲ ಕಡೆ ಕಾಲ ಪ್ರವಹಿಸ್ತದೆ. ಈ ವಸ್ತು ಇಲ್ಲಿ ಇರ್ತದೆ, ಇನ್ನೊಂದು ಕಡೆ ಇರೋದಿಲ್ಲ. ಆದ್ದರಿಂದ ವಸ್ತು ನಮ್ಮ ಮೇಲೆ ಪ್ರಭಾವ ಬೀರ್ತದೆ. ಬೇಕು ಅನಿಸ್ತದೆ, ಇಲ್ಲವೇ ಬೇಡ ಅನಿಸ್ತದೆ, ಎಲ್ಲ ಆಗ್ತದೆ. ಒಂದು ಸಣ್ಣ ವಸ್ತು ಇತ್ತು ಅಂದ್ರೆ ಕೊಳಬೇಕಾಗ್ತದೆ, ಬೆಲೆ ಶುರುವಾಗ್ತದೆ. ಆ ಬಳಿಕ ಹೋಲಿಕೆ ಶುರುವಾಗ್ತದೆ. ಆ ನಂತರ ಅದನ್ನು ತಗೋಬೇಕು ಅಥವಾ ಅವ ತಗೊಂಡ, ಆದ್ದರಿಂದ ನಮ್ಮ ಮನಸ್ಸು ಅದನ್ನು ಇಚ್ಛಿಸ್ತದೆ, ಸಿಗದೇ ಇದ್ದಾಗ ದ್ವೇಷಿಸ್ತದಷ್ಟೇ. ಆಗ ಹೊಯ್ದಾಡಕ್ಕೆ ಶುರುವಾಗ್ತದೆ. ಈಗ ಗಾಳಿ ಅದ, ಹೊಯ್ದಾಡೋ ಪ್ರಶ್ನೆ ಇಲ್ಲದ, ಬೆಲೆನೇ ಇಲ್ಲ ಅದಕ್ಕೆ. ನೀರಿಗೆ ಬೆಲೆ ಕೊಡ್ತೇವೆ, ಎಲ್ಲದಕ್ಕೆ ಬೆಲೆ ಕೊಡ್ತೇವೆ. ಒಂದು ಭೂಮಿಗೆ ಬೆಲೆ ಕೊಡ್ತೇವೆ, ಆಕಾಶಕ್ಕೇನು ಬೆಲೆ ಕೊಡೋದು, ಗಾಳಿಗೇನು ಬೆಲೆ ಕೊಡೋದು? ಮಾರುಕಟ್ಟೆಯಲ್ಲಿ ಇಟ್ಟು ಮಾರೋ ವಸ್ತುನೇ ಅಲ್ಲ ಅದು, ಎಲ್ಲರಿಗೆ ಸಹಜ ಲಭ್ಯ. ಅದು ಇಲ್ಲ ಅಂದರೆ ಬದುಕೇ ಇಲ್ಲ. ಅನ್ನ ಬಿಟ್ಟು 4 ದಿವಸ ಇರಬಹುದು, ನೀರು ಬಿಟ್ಟು 1-2 ದಿವಸ ಇರಬಹುದು, ಗಾಳಿ ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಆದರೆ ಗಾಳಿಗೆ ಒಂದು ದುಡ್ಡು ನಾವು ಖರ್ಚು ಮಾಡೋದಿಲ್ಲ. ಮನಸ್ಸನ್ನ ಹಿಂಗೆ ಗಾಳಿ ಎಷ್ಟು ಅದ್ಭುತವಾದದ್ದು, ಅದರ ಮೇಲೆ ನನ್ನ ಪ್ರಾಣ ನಿಂತದೆ. ಪ್ರಾಣವನ್ನೇ ಧರಿಸುವಂಥ, ಪ್ರಾಣವನ್ನು ಕಾಪಾಡುವಂಥ ಈ ಗಾಳಿ, ಇದು ದೇವನ ಒಂದು ರೂಪ. ನೋಡು, ಹಾಗೆ ನೋಡಿದರೆ ಅಸ್ತಿತ್ವದ ಭಾನ ಬರಕ್ಕೆ ಶುರುವಾಗ್ತದೆ, ಮನಸ್ಸು ಸಮಾಧಾನ ಆಗಲಿಕ್ಕೆ ಶುರು. ಇದು ನೋಡೋ ರೀತಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಆತ ಮಹರ್ಷಿ. ಸಪರ್ಯಗಾತ್, ನೋಡು ಒಂದಿಷ್ಟು, ಎಲ್ಲ ಕಡೆ ನೋಡು. ಎಷ್ಟು ಅದ್ಭುತವಾಗಿದೆ ಬೆಳಕ, ಎಷ್ಟು ಚೆನ್ನಾಗಿದೆ ಬೆಳಕ. ನೀನು ಸಮಯದ ಕಡೆ ನೋಡು, ಮನಸ್ಸು ಹೊಯ್ದಾಡ್ತದೆ. ಬೆಳಕಿನ ಕಡೆ ನೋಡು, ಹೊಯ್ದಾಡುವುದೇ ಇಲ್ಲ. ಭೂಮಿ ಕಡೆ ನೋಡು, ಹೊಯ್ದಾಡ್ತದೆ. ಆ ಬಳಿಕ ಆಕಾಶದ ಕಡೆ ನೋಡು, ಹೊಯ್ದಾಡೋದಿಲ್ಲ. ಎಷ್ಟು ಚೆನ್ನಾಗಿ. ಹಾಗೆ ಯಾವುದನ್ನು ನೋಡಿದರೆ ಮನಸ್ಸು ಅಲ್ಲೋಲ ಕಲ್ಲೋಲವಾಗ್ತದೆ, ಅದನ್ನು ಗುರುತಿಸೋದದೆ, ಅದನ್ನೇ ಅಲ್ಲೇ ಇಟ್ಟು ಸ್ವಲ್ಪ ವಿಸ್ತಾರವಾದದ್ದನ್ನು ನೋಡೋದದೆ. ನೋಡಬೇಕು ಮನುಷ್ಯ. ಈಗ ಒಂದು ಮೂರ್ತಿಯನ್ನು ತಾವು ನೋಡ್ತೀರಿ, ಬರೇ ಮೂರ್ತಿ ನೋಡೋದಿಲ್ಲ. ಮೂರ್ತಿ ನೋಡಿದರೆ ಮನಸ್ಸು ಹೊಯ್ದಾಡ್ತದೆ.
ಮೂರ್ತಿ ಸ್ತ್ರೀ ಇರಬಹುದು, ಮೂರ್ತಿ ಪುರುಷ ಇರಬಹುದು, ಮೂರ್ತಿ ಆ ದೇವ ಇರಬಹುದು, ಈ ದೇವ ಇರಬಹುದು, ಹೊಯ್ದಾಡ್ತದೆ. ಆದರೆ ಮೂರ್ತಿಯೊಳಗಿರುವ ಸುಮ್ಮನೆ ಒಂದು ದೇವ ಭಾವ, ಅದು ದೇವರು ಈ ಶಬ್ದ ನಾವು ಬಳಸಿ ಆ ಬಳಿಕ ದೇವರು ಎಲ್ಲಿಲ್ಲ. ಪರ್ಯಗಾತ್, ಎಲ್ಲೆಲ್ಲಿ ನೀನು ದೃಷ್ಟಿ ಹಾಕ್ತೀಯಲ್ಲ ಅಲ್ಲೆಲ್ಲ ಇರೋದೇ. ಆದ್ದರಿಂದ ಅದನ್ನು ನೋಡು, ಇದನ್ನು ನೋಡು. ಮನಸ್ಸು ಹೊಯ್ದಾಡೋಕ್ಕಿಂತ ಮುಂಚೆ ಇದರ ಹಿಂದಿರುವಂಥ ವಿಸ್ತಾರವನ್ನು ಗುರುತಿಸು. ಏನು ಕಲಿಸ್ತಾರ ಋಷಿಗಳು? ಎಂಥ ಶಿಕ್ಷಣ ಇರಬೇಕು ಆಗಿನ ಕಾಲಕ್ಕೆ. ನೋಡಬೇಕು, ನೋಡೋ ದೃಷ್ಟಿಕೋನ. ಗುರುವನ್ನು ನೋಡ್ತಾನ. ಋಷಿ ಹೇಳ್ತಾನೆ, ಒಬ್ಬ ವ್ಯಕ್ತಿ ಗುರುವನ್ನು ನೋಡ್ತೀಯ, ಜಾತಿ ನೋಡು ಮನಸ್ಸು ಒಡಿತದೆ, ಗುರುವಂತೂ ನೋಡು ಮನಸ್ಸು ವಿಸ್ತಾರವಾಗ್ತದೆ, ಸಮಾಧಾನವಾಗ್ತದೆ. ನಮ್ಮ ಗುರುವಂತೂ ನೋಡು ಸುಖ ಆಗ್ತದೆ, ಒಂಥರ ಆಗ್ತದೆ. ಗುರುವಂತೂ ನೋಡು ಮನಸ್ಸು ವಿಸ್ತಾರವಾಗ್ತದೆ. ವಿಸ್ತಾರವಾಗಬೇಕು. ಸಣ್ಣದಿತ್ತು ಅಂದರೆ ಹೊಯ್ದಾಡ್ತದೆ, ದೊಡ್ಡದಿತ್ತು ಅಂದರೆ ಮನಸ್ಸು ಹೊಯ್ದಾಡೋದಿಲ್ಲ, ಸಮಾಧಾನ ಉಂಟಾಗ್ತದೆ. ನಮ್ಮದಾಗೋದಿಲ್ಲೇನು? ಒಬ್ಬ ಗುರುವನ್ನು ನಾವು ಸ್ವೀಕಾರ ಮಾಡ್ತೀವಿ, ಆ ಬಳಿಕ ದೋಷಗಳನ್ನು ಕಾಣ್ತೀವಿ, ಆ ನಂತರ ಮನಸ್ಸು ಹೊಯ್ದಾಡ್ತದಷ್ಟೆ. ಆ ಜಾತಿಯವ, ಈ ಜಾತಿಯವ, ಆ ಪಂಥದವ, ಈ ಪಂಥದವ, ಆ ಸಂಪ್ರದಾಯ, ಈ ಸಂಪ್ರದಾಯ. ಆದರೆ ಗುರು ಅನ್ನೋದಕ್ಕೆ ಸಂಪ್ರದಾಯ ಇಲ್ಲ. ಗುರು ಅನ್ನೋದಕ್ಕೆ ಜಾತಿ ಮತ ಯಾವುದಿಲ್ಲ. ಗುರು ಅಂದರೆ ಜ್ಞಾನ ಅಷ್ಟೆ. ಯಾರಲ್ಲಿ ಜ್ಞಾನ ಅದೆ, ಯಾರ ಮಾತುಗಳಲ್ಲಿ ಜ್ಞಾನ ತುಂಬಿರ್ತದೆ ಅಂಥ ಮಹಾನುಭಾವ ಗುರು. ಅಷ್ಟೇ ನೋಡಿದರೆ ಮನಸ್ಸು ಸಮಾಧಾನವಾಗಿರ್ತದೆ. ವ್ಯಕ್ತಿಯನ್ನು ನೋಡಿದರೆ ಮನಸ್ಸು ವಿಚಲಿತ ಆಗ್ತದೆ. ಅದಕ್ಕೆ ನೋಡು, ರಾಮಕೃಷ್ಣ ಪರಮಹಂಸರು ಲಗ್ನ ಆಗಿದ್ರು ಸಣ್ಣವರಿದ್ದಾಗ. ಆ ಬಳಿಕ ಅವರಿಗೆ ವಯಸ್ಸಾಯಿತು, ಹೆಣ್ಣು ಮಗಳಿಗೆ ವಯಸ್ಸಾಯಿತು. ಅಷ್ಟೊತ್ತಿಗೆ ರಾಮಕೃಷ್ಣರು ರಾಮಕೃಷ್ಣರಾಗಿದ್ದರು, ಬಹಳ ಶ್ರೇಷ್ಠ ಜ್ಞಾನಿಯಾಗಿದ್ದರು. ಆದರೆ ಹೆಂಡತಿಯನ್ನು ಕರ್ಕೊಂಡು ಬಂದರು. ಬಂದು 16-18 ವರ್ಷ ವಯಸ್ಸು. ರಾಮಕೃಷ್ಣರು ಒಂದು ಕೋಣೆಯಲ್ಲಿ ಅವರನ್ನು ಕೂಡಿಸಿದಾರ, ಒಂದು ಹಾಸಿಗೆ ಮೇಲೆ, ಒಂದು ಕಾಟಿನ ಮೇಲೆ. ಆ ಬಳಿಕ ಕೇಳಿದರು ಎಷ್ಟು ಚೆನ್ನಾಗಿ, ನಾನು ಯಾವ ದೃಷ್ಟಿಯಿಂದ ನಿನ್ನ ನೋಡಬೇಕು ಅಂತ. ಏನು ಪ್ರಶ್ನೆ? ಅವ್ರಿಗೆ ಆಶ್ಚರ್ಯ ಆಯಿತು. ಹಾಗಂದ್ರೆ ಏನು ಅಂತ ಕೇಳಿದರು ಆ ಹೆಂಡತಿ. ಅವಾಗ ಇವರು ಹೇಳ್ತಾರೆ, ನನಗೆ ದೃಷ್ಟಿಕೋನ ಅದು, ನನ್ನ ದೃಷ್ಟಿಯಿಂದ ನಾನು ಒಂದು ರೀತಿ ನೋಡ್ತೇನೆ ನಿನ್ನನ್ನು, ಮತ್ತು ನಿನ್ನನ್ನು ನಿನ್ನ ದೃಷ್ಟಿಯಿಂದ ನೋಡೋದೇ ಬೇರೆ. ನೀನು ಸತಿ ಅಂತ ನೀನು ನೋಡೋದು ನನ್ನ ದೃಷ್ಟಿಯೊಳಗೊಂದಿಷ್ಟು ಬೇರೆ ಅಂದ. ಅವಾಗ ಆಕೆ ನಿಮ್ಮ ದೃಷ್ಟಿಯಿಂದ ನಾನು ಹೆಂಗೆ ಕಾಣ್ತೇನೆ ಹಂಗೆ ನನ್ನನ್ನು ನೋಡಿ ಅಂತ ಹೇಳಿದ್ಲು. ಅವಾಗ ಆತ ಏನು ಮಾಡಿದ? ರಾಮಕೃಷ್ಣ ಪರಮಹಂಸರು ಏನು ಅದ್ಭುತ ಮಾಡಿದ್ರು. ಅವ್ರು ಹೇಳಿದರು, ನೀ ನನಗೆ ಸತಿಯಾಗಿ ಕಾಣ್ತಾ ಇಲ್ಲ, ಸಾಕ್ಷಾತ್ ದೇವಿಯಾಗಿ ಕಾಣಿಸ್ತಾ ಇದೆಯಾ, ಆದ್ದರಿಂದ ನಾನಿಂದ ಪೂಜೆ ಮಾಡಬೇಕು ನಿನ್ನನ್ನ. ಅಲ್ಲೇ ಕೂಡಿಸಿ, ಕಾಟಿನ ಮೇಲೆ ಕೂಡಿಸಿ ಪೂಜಾ ಪ್ರಾರಂಭ ಮಾಡಿದರು. ನೋಡು ದೃಷ್ಟಿಕೋನ. ಒಂದು ದೃಷ್ಟಿಯಿಂದ ನೋಡಿದ್ರೆ ಮೋಹಿ ಆಗ್ತಿದ್ರು, ಇನ್ನೊಂದು ದೃಷ್ಟಿಯಿಂದ ನೋಡಿದರೂ ದೇವಾನುಭೂತಿ ಉಂಟಾಗಿತ್ತು. ಎಷ್ಟು ಅದ್ಭುತ! ಇತಿಹಾಸದಲ್ಲಿ ಇಂಥ ಘಟನೆಗಳು ಅತ್ಯಂತ ಅಪರೂಪ. ಎಲ್ಲದಾವ? ಯಾರ ದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯ? ಎಂಥ ದೃಷ್ಟಿಕೋನ! ಅವಾಗೆಲ್ಲಿ ಕಾಮ, ಅವಾಗೆಲ್ಲಿ ಕ್ರೋಧ, ಅವಾಗೆಲ್ಲಿ ಮೋಹ, ಏನಿಲ್ಲ. ಮನಸ್ಸು
ಸಮಾಧಾನ, ಬ್ಯಾಲೆನ್ಸ್ಡ್. ಏನು ನೋಡಿದರೆ ಮನಸ್ಸು ಹೊಯ್ದಾಡ್ತದೆ, ಏನು ನೋಡಿದರೆ ಮನಸ್ಸು ಹೊಯ್ದಾಡೋದಿಲ್ಲ, ಇದನ್ನು ಗೊತ್ತು ಮಾಡ್ಕೋಬೇಕು ಶಿಷ್ಯನೇ ಅಂತ ಋಷಿ. ನೋಡು, ನೋಡಿದ ಕೂಡಲೇ ಮನಸ್ಸು ಹೀಗೆ ಎಳಿತಿತ್ತು ಅಂದರೆ ನೀನು ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡು. ವೈರಿ ಅಂತ ನೋಡಬೇಡ, ಮಿತ್ರ ಅಂತ ನೋಡಬೇಡ, ಪವಿತ್ರ ಅಂತ ನೋಡು. ನನ್ನದು ಅಂತ ನೋಡಬೇಡ, ಅವರದು ಅಂತ ನೋಡಬೇಡ, ಅದು ವಿಶ್ವತ್ತು ಅಂತ ನೋಡು. ಆವಾಗ ಮನಸ್ಸ ಸಮಾಧಾನವಾಗಿರ್ತದೆ. ಸಪರ್ಯಗ ಪರ್ಯಗ. ಎಷ್ಟು ವಿಶಾಲವಾದ ವಸ್ತುಗಳದಾವ ಜಗತ್ತಿನಾದ್ಯಂತ. ಸ್ವಲ್ಪ ಛಲೋ ಛಲೋ ನೋಡೋದನ್ನು ಕಲಿ ಮನುಷ್ಯನೇ. ಹೋಗು, ಬರೀ ಮನೆಯೊಳಗೆ ಕೂತ್ರೆ ಮನೆ ತುಂಬ್ತದ ತಲೆಯೊಳಗೆ. ಸ್ವಲ್ಪ ಹೊರಗೆ, ಸ್ವಲ್ಪ ಒಂದು ಬೆಟ್ಟದ ಮೇಲೆ ಹೋಗಿ ಕೂಡು. ಆಕಾಶವನ್ನು ನೋಡು, ಭೂಮಂಡಲವನ್ನು ನೋಡು, ವಿಸ್ತಾರವಾದ ಭೂಮಿಯನ್ನು ನೋಡು. ಮನಸ್ಸು ಹರುವಾಗ್ತದೆ. ಯಾವುದು ಹರುವದೆ ಅದನ್ನು ನೋಡೋದಕ್ಕೆ ಒಂದಿಷ್ಟು ಕಲಸು. ಇದು ಧ್ಯಾನ, ಔಪನಿಷದಿಕ ಧ್ಯಾನ ಅಂತಾರೆ. ಸುಮ್ಮನೆ ಹೋಗಿ ಸ್ವಲ್ಪ ಕೂಡೋದು ವಿಸ್ತಾರವಾಗಿ. ಸಾಕ್ರೆಟಿಸ್ ಅಂತಿದ್ದ, ಬಹಳ ದೊಡ್ಡ ಸಂತ, ಅಥೆನ್ಸ್ ಪಟ್ಟಣದಲ್ಲಿ. ಆತ ಒಂದು ದಿನ ಲಗ್ನ, ಹೆಂಡತಿ ಇದ್ಲು ಮನೆಯೊಳಗೆ. ಆತನಿಗೆ ಅನೇಕ ಜನ ಶಿಷ್ಯರು, ಸಾವಿರ ಸಾವಿರ ಜನ ಶಿಷ್ಯರು. ಬಹಳ ಅದ್ಭುತವಾದ ಮಾತುಗಳನ್ನು ಆಡ್ತಾ ಇದ್ದ. ಆದರೆ ಬಹಳ ಬಡವ, ಬಹಳ ಅದ್ಭುತ ವ್ಯಕ್ತಿ, ಮೇಧಾವಿ. ಆತನ ಮಾತುಗಳಲ್ಲಿ ಬೆಳಕೇ ಬೆಳಕು. ಇಂಥ ಮಾತುಗಳನ್ನಾಡುವ ಸಾಕ್ರೆಟಿಸ್ ಒಂದು ದಿವಸ ಹೋದ. ಅಲ್ಲೊಂದು ಬೆಟ್ಟದ, ಅಥೆನ್ಸ್ ಪಟ್ಟಣದಾಗ ಒಂದು ಸಣ್ಣ ಬೆಟ್ಟದ. ಆ ಬೆಟ್ಟದ ಮೇಲೆ ಹೋಗಿ ಸಾಯಂಕಾಲ ಕೂತಾನೆ. ಸೂರ್ಯ ಮುಳುಗಿದ್ದ, ಚಂದ್ರ ಹೊರಟಿದ್ದ. ಚಂದ್ರನ ನೋಡ್ಕೋತ 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 ಕೂತಿರ್ತಾನೆ. ತಾಸಾಗ್ತದೆ, 2 ತಾಸಾಗ್ತದೆ, 3 ತಾಸಾಗ್ತದೆ, ಮಗ್ನಾಗಿದ್ದ. ಏನ್ ನೋಡೋದ್ರಾಗ? ಸುಮ್ಮನೆ ಚಂದ್ರನ ಬೆಳದಿಂಗಳ ಅನುಭವಿಸೋದಾಗ ಮಗ್ನಾಗಿದ್ದ. 6 ತಾಸಾಗ್ತದೆ, ಅಲ್ಲೇ ಅದಾನ ಸಾಕ್ರೆಟಿಸ್. 8 ತಾಸಾಗ್ತದೆ, ಅಲ್ಲೇ ಅದಾನ. ಸಾಯಂಕಾಲ ಆಗಲಿಕ್ಕೆ ಬಂತು ಅಂದ್ರೆ ಬೆಳಗಾಗಲಿಕ್ಕೆ ಬಂತು, ಚಂದ್ರ ಮುಳುಗಲಿಕ್ಕೆ ಬಂತು, ಇನ್ನೂ ಅಲ್ಲೇ ಅದ. ಆಶ್ಚರ್ಯ ಆಯ್ತು. ಹೆಂಡತಿ ಹುಡುಕಾಡ್ತಾ ಇದ್ಲು. ಹುಡುಕಾಡ್ತಾ ಹುಡುಕಾಡ್ತಾ ಬಂದ್ಲು. ಬೆಳಿಗ್ಗೆ ಸೂರ್ಯ ಚಂದ್ರ ಇನ್ನೂ ಸ್ವಲ್ಪ ಮ್ಯಾಲಿದ್ದ. ಇನ್ನೇನು ಸೂರ್ಯೋದಯ ಆಗ್ಲಿಕ್ಕೆ ಇನ್ನೊಂದು ತಾಸು ಸಿಕ್ಕ. ಅವಾಗ ಆಕೆ ಕೇಳ್ತಾಳೆ, ಝಾಂತಿಫಿ ಅಂತ ಆಕೆ ಹೆಸರು. ಏನು ಇಲ್ಲೇನು ಮಾಡ್ತಾ ಇದ್ದೀರಿ ಅಂತ. ಇಲ್ಲ, ಚಂದ್ರನ್ನ ನೋಡ್ತಾ ಇದ್ದೇನೆ, ಇದೀಗ ಚಂದ್ರ ಉದಿಸ್ತಾ ಇದಾನ, ನೋಡು ಎಷ್ಟು ಚಂದದ ಅಂದ. ಅಟೋತಿ 8 ತಾಸಾಗಿತ್ತು. ಎಷ್ಟು ಮಗ್ನದ ಮನಸ್ಸು. ಮಗ್ನ ಆಗೋದು ಎದರಲ್ಲೇ? ಚಂದ್ರನಲ್ಲಿ ಮಗ್ನ ಆಗೋದು, ಚಂದ್ರನ ಬೆಳದಿಂಗಳದಲ್ಲಿ ಮಗ್ನ ಆಗೋದು. ನಮ್ಮ ಮನಸ್ಸು ಹಂಗ ಆಗೋದಿಲ್ಲ. ಸಣ್ಣ ವಸ್ತುಗಳಲ್ಲಿ ಮಗ್ನ ಆಗ್ತದೆ, ಜಗಳ ಶುರುವಾಗ್ತದೆ ಅಷ್ಟೆ. ರಾವಣನಿಗೆ ಬೇಕಾದಷ್ಟಿತ್ತು ನೋಡುವಂಥದ್ದು, ಅದು ಹಿಡಿಸ್ಲಿಲ್ಲ. ಒಂದು ವ್ಯಕ್ತಿ ನೋಡ್ದ, ಜಗಳ ಶುರುವಾಯ್ತು ಅಷ್ಟೆ. ಮನಸ್ಸ ಕೆಟ್ಟಿತು. ಇಲ್ಲ, ದೊಡ್ಡ ಯುದ್ಧನೇ ಆಯಿತು. ಎದಕ್ಕೆ? ಸುಮ್ಮನೆ ನೋಡೋದನ್ನು ನೋಡಬೇಕಾಗಿತ್ತು, ವಿಶಾಲವಾದದ್ದನ್ನು ನೋಡಬೇಕಾಗಿತ್ತು, ನೋಡ್ಲಿಕ್ಕಾಗಲಿಲ್ಲ. ಸುಮ್ಮನೆ ಒಂದು ವ್ಯಕ್ತಿ ನೋಡ್ದ, ಸಣ್ಣದು ಬೇಕು ಅನ್ನಿಸ್ತು, ಬೇಕಂದಲ್ಲಿ ಜಗಳ ಶುರುವಾಯ್ತು ಅಷ್ಟೆ. ಮಾಲೀಕ ಬ್ಯಾರೆ ಇದ್ದ, ಇವಾಗ ಬೇಕನ್ನಿಸ್ತು. ಇಲ್ಲಿ ಹಾಗಲ್ಲ. ಸಾಕ್ರೆಟಿಸ್ ಹೆಂಡತಿಗೆ ಹೇಳ್ತಾನೆ, ನೋಡು ಎಷ್ಟು ಚೆನ್ನಾಗಿದೆ, ಏನು ಚಂದ್ರ, ಏನು ಚಂದ್ರನ ಬೆಳಕ,
ಎಷ್ಟು ಅತ್ಯದ್ಭುತವಾದ 8 ತಾಸಾಗಿದ್ದು ಅಷ್ಟೊತ್ತಿಗೆ. ಆಕೆ ಹೇಳಿದ್ಲು, ಅದೆಲ್ಲ ಚಂದ್ರ ಇರಲಿ, ಈಗ ಹೊತ್ತು ಹೊಂಟದ, ನಡೀರಿ ಅಂದ್ಲು. ಆವಾಗ ಅವನಿಗೆ ಭಾನ, ಆ ಮಗ್ನತ ಅದಲ್ಲ, ವಿಶ್ವದ ಮಧ್ಯ ಅದು ಧ್ಯಾನ. ಹಾಗೆ ಮನುಷ್ಯ ದಿವಸಕ್ಕೆ ಒಂದ್ಸಲ ಸ್ವಲ್ಪ ಸುಮ್ಮನೆ ಧ್ಯಾನ ಅಂದರೆ ಏನರೇ ಮಾಡೋದಲ್ಲ, ಮನಸ್ಸನ್ನು ವಿಸ್ತಾರ ಯಾವುದು ದೊಡ್ಡದದ ಅದನ್ನು ಮಾಡೋದು. ಇಲ್ಲದಿದ್ದರೆ ಮನಸ್ಸು ಏನು ಮಾಡ್ತದೆ, ತನ್ನಷ್ಟಕ್ಕೆ ತಾನು ಅಷ್ಟಕ್ಕೆ ಸೀಮಿತ ಆಗಿಬಿಡ್ತದೆ, ತನ್ನದು ಅಷ್ಟಕ್ಕೆ ಸೀಮಿತ ಆಗ್ತದೆ. ಆಗಲೇ ಎಲ್ಲ ತೊಂದರೆ ಆಗೋದು. ಸ್ವಲ್ಪ ಇರಬೇಕು, ಮನೆ ಇರಬೇಕು, ಹೊಲ ಇರಬೇಕು, ತಾನಿರಬೇಕು. ಆದರೆ ಒಂದೊಂದು ಕ್ಷಣ ಮನಸ್ಸು ಇಷ್ಟು ವಿಸ್ತಾರವ. ಸಪರ್ಯಗಾತ್ ಹೋಗ್ತದೆ ಒಮ್ಮೊಮ್ಮೆ. ಅಂಥಲ್ಲಿ ಹೋಯಿತು ಅಂದರೆ ಮನಸ್ಸು ಹದಗೊಳ್ತದೆ. ಒಂದು ಸಲ ಒಬ್ಬ ಕ್ಯಾನ್ಯೂಟ್ ಅಂತ ಒಬ್ಬ ಮಹಾನುಭಾವ, ಮಹಾರಾಜ್, ಇಂಗ್ಲೆಂಡ್ ದೇಶದ ಮಹಾರಾಜ್, ಕ್ಯಾನ್ಯೂಟ್ ಅಂತ ಅವನ ಹೆಸರು. ಬಹಳ ದೊಡ್ಡ ರಾಜ. ಆತನನ್ನು ಬಹಳ ಕೊಂಡಾಡ್ತಿದ್ರು ಎಲ್ಲರೂ. ಒಳ್ಳೆಯ ರಾಜ. ಆತನ ಸುತ್ತಮುತ್ತ ಜನ ಇದ್ರು, ಬಹಳ ಚೆನ್ನಾಗಿ ಅವನನ್ನು ವರ್ಣಿಸ್ತಿದ್ರು. ಮಹಾರಾಜರೇ, ಏನು ನಿಮ್ಮ ಸಾಮರ್ಥ್ಯ, ನಿಮ್ಮ ಸಂಪತ್ತು ಎಷ್ಟು, ಎಲ್ಲ ವರ್ಣಿಸ್ತಿದ್ರು. ಇಡೀ ಇಂಗ್ಲೆಂಡ್ ದೇಶ, ಬ್ರಿಟನ್ ದೇಶ ನಿಮ್ಮ ಅಧಿಪತ್ಯದಲ್ಲದು. ಮಹಾಸಾಗರಗಳು ಸುತ್ತಮುತ್ತ ಎಲ್ಲವೂ ನಿಮ್ಮವು. ನೀವು ಸಾಗರದ ಒಡೆಯರು, ನೀವು ಭೂಮಿಯ ಒಡೆಯರು ಅಂತೆಲ್ಲ ವರ್ಣಿಸ್ತಿದ್ರು. ಭೂಪತಿ ಅಂತಿದ್ರು. ಒಂದು ಸಲ ಒಂದು ಘಟನಾ ನಡೀತು. ಆ ದಿವಸ ಮಹಾರಾಜ ಕ್ಯಾನ್ಯೂಟ್ ಹೋಗಿದ್ದ. ಎಲ್ಲ ಜನ ಆತನ ಸುತ್ತಮುತ್ತ ಏನಿದ್ರೋ ಎಲ್ಲರನ್ನ ಕರ್ಕೊಂಡು ಸಾಗರದ ದಡಕ್ಕೆ ಹೋಗಿದ್ದ. ಸಾಗರದ ದಡದಲ್ಲಿ ಉಸುಕಿನ ಬೈಲ, ಅಲ್ಲಿ ಆರಾಮಾಗಿ ಕೂತುಕೊಂಡಿದ್ದ. ಸಾಯಂಕಾಲದ ವೇಳೆ ಬಹಳ ಒಳ್ಳೆಯ ಹವೆ, ಬಹಳ ಸಂತೋಷ ಆಗಿತ್ತು ಎಲ್ಲರಿಗೂ. ಅವಾಗ ಸುತ್ತ ಇದ್ದವರು ಆ ಬಳಿಕ ಹೇಳಿದರು ಮಹಾರಾಜರಿಗೆ, ಮಹಾರಾಜರೇ ನೋಡಿ ಎಷ್ಟು ಅದ್ಭುತವಾದ ಸಾಗರ, ಇದರ ಒಡೆಯರು ತಾವು. ಬರೇ ಭೂಮಿಯ ಒಡೆಯರಲ್ಲ, ಇದರ ಒಡೆಯರು ತಾವು. ನಿಮ್ಮ ಆಜ್ಞೆಯನ್ನು ಮೀರುವ ಸಾಮರ್ಥ್ಯ ಯಾವ ಮನುಷ್ಯನಿಗೂ ಇಲ್ಲ, ಭೂಮಿಗೂ ಇಲ್ಲ, ಸಾಗರಕ್ಕೂ ಇಲ್ಲ ಅಂದರು. ಸ್ವಲ್ಪ ವರ್ಣಿಸುವಾಗ ವರ್ಣಿಸಿತು. ಅವಾಗ ಕ್ಯಾನ್ಯೂಟು ಒಮ್ಮೆಗಲೇ ಒಂದು ಪ್ರಶ್ನೆ ಕೇಳಿದ, ನೀವು ಹೇಳೋದು ಸರಿಯೇ ಅಂದ. ಹೌದು ಮಹಾರಾಜರೇ, ಹೌದು, ನಿಮ್ಮ ಆಜ್ಞೆಯನ್ನು ಮೀರುವ ಸಾಮರ್ಥ್ಯ ಯಾವುದಕ್ಕದ? ನೀವು ಮಹಾರಾಜರು, ಸಾಕ್ಷಾತ್ ದೇವನ ಒಂದೊಂದು ರೂಪ ಮಹಾರಾಜರು ನೀವು. ನಿಮ್ಮ ಮಾತಿಗೆ ಅಷ್ಟು ಸಾಮರ್ಥ್ಯ, ನಿಮ್ಮ ಆಡಳಿತಕ್ಕೆ ಒಳಪಟ್ಟದ್ದು ಇದೆಲ್ಲವೂ. ಅವಾಗ ಕ್ಯಾನ್ಯೂಟ್ ಹೇಳ್ದ, ನಾನು ಆಜ್ಞೆ ಮಾಡಿದರೆ ಈ ಸಾಗರ ಕೇಳ್ತದೇನು ಅಂದ. ಮಾಡಿ ನೋಡಿ ಮಹಾರಾಜರೇ, ಸಾಗರ ಕೇಳೋದಿಲ್ಲೇನು ಅಂದರು. ಆ ಬಳಿಕ ಮಹಾರಾಜ, ಅದು ತೆರೆ ಹಿಂಗೆ ಬರ್ತಿತ್ತು, ಅದು ಬಂದು ಇವರೆಲ್ಲಿ ಕೂತಿದ್ರೋ ಅದನ್ನು ಕಾಲಿಟ್ಟಿದ್ರೋ ಅಲ್ಲಿ ಸ್ಪರ್ಶ ಮಾಡಿ ಹಿಂಗೆ ಹೋಗ್ತಿತ್ತು. ಅವಾಗ ಅವ್ರು ಹೇಳಿದರು, ಓದೋರು, ನೋಡಿ ಮಹಾರಾಜರೇ, ನಿಮ್ಮ ಪಾದ ಸ್ಪರ್ಶ ಮಾಡೋದಕ್ಕೆ ಸಾಗರ ಬರ್ತಾ ಅದ. ನೀವು ಬೇಕಾದ ಆಜ್ಞೆ ಮಾಡಿ ಮಹಾರಾಜರೇ, ಆಜ್ಞೆಯನ್ನು ಮೀರುವಂಥ ಸಾಮರ್ಥ್ಯ ಯಾವುದಕ್ಕೂ ಇಲ್ಲ ಅಂದರೆ ಅವನಲ್ಲಿ ಆ ಭಾವ ಶುರುವಾಯಿತು. ನಾನು ದೊಡ್ಡವ, ಎಲ್ಲ ಮರ್ತ, ನಾನು ಬಹಳ ದೊಡ್ಡವ. ಇದನ್ನು ಪರೀಕ್ಷಾ ಮಾಡಬೇಕು ಅಂತ ತಿಳ್ಕೊಂಡು ಕ್ಯಾನ್ಯೂಟ್ ಆಜ್ಞೆ ಮಾಡಿದ. ಸಾಗರವೇ, ನೀನು ದೂರ ದೂರ ಸರಿ ಅಂದ. ಅದು ತೆರೆಯನ್ನು ಬಂದಿತ್ತಲ್ಲ, ಸರ್ಕೋತ್ ಹೊರಡ್ತು. ಅವಾಗ ಸುತ್ತಿದ್ದವರು ಹೇಳಿದರು, ಮಹಾರಾಜರೇ, ನಿಮ್ಮ ಆಜ್ಞೆಯನ್ನು ಪಾಲಿಸ್ತಾ ಇದ್ದ ಸಾಗರ. ಅದು ಹಿಂದೆ ಹೊಂಟಿತ್ತು.
ನೀವು ಸಾಗರ ನೋಡಿರ್ಬೇಕು. ತೆರೆಗಳು ಹೀಗೆ ಹಿಂದೆ ಸರ್ಕೋತ್ ಹೋತು. ಮಹಾರಾಜನಿಗೆ ಒಂದು ಕ್ಷಣ ಅನಿಸ್ತು, ಹೌದಲ್ಲ ಅನಿಸ್ತು. ಎಲ್ಲರೂ ಅಷ್ಟು ಸಂತೋಷ ಪಟ್ಟಿದ್ರು. ಸುತ್ತಮುತ್ತ ಸಾಗರ ನಮ್ಮ ಮಹಾರಾಜರ ಮಾತು ಕೇಳ್ತು, ಆಜ್ಞೆಯನ್ನು ಪಾಲಿಸ್ತು ಅಂತ. ಅದು ಹಿಂದೆ ಸರ್ಕೋತ್ ಹೋಯ್ತು. 1 ನಿಮಿಷ 2 ನಿಮಿಷ, ಆ ಬಳಿಕ ಬರಕ್ಕೆ ಶುರುವಾಯ್ತು. ಬಹಳ ಹಿಂದೆ ಸರದತ್ತೋ ಅಲ್ಲಿಂದ ಬರಕ್ಕೆ ಶುರುವಾಯ್ತು. ಕ್ಯಾನ್ಯೂಟ್ ಹೇಳ್ದ, ಮತ್ತು ಬರ್ತಾ ಇದೆಯಲ್ಲ, ಇಲ್ಲ ನಿಮ್ಮ ಪಾದ ಸ್ಪರ್ಶ ಮಾಡೋದಕ್ಕೆ ಬರ್ತದ. ಅದು ಬರಕೋತು ಹೀಗೇ ಬಂತು. ಮಹಾರಾಜ ಗಾಬರಿ ಆದ. ದೊಡ್ಡ ತೆರೆ ಬರ್ತಾ ಇತ್ತು. ಅವರು ಉಳಿದವರು ಹೇಳಿದರು, ತಾವು ತಮ್ಮ ಆಜ್ಞಾ ಪಾಲಿಸ್ತದೆ. ಅದು ಬಂತು, ಎಲ್ಲರ ಮೇಲೆ ಆಕ್ರಮಣ ಮಾಡ್ತು. ಎಲ್ಲರೂ ಹೋಗಿ ಬಿದ್ದಿದ್ರು ಆ ಕಡೆ. ಕ್ಯಾನ್ಯೂಟ್ ಎದ್ದ, ಮಹಾರಾಜ ಏನು ನಿಮ್ಮ ಮಾತು ಕೇಳಿ ಹಿಂಗಾಯ್ತು, ನನಗೆ ಈಗ ಗೊತ್ತಾಯಿತು, ನೀವು ಏನು ಹೇಳ್ತೀರೋ ಅದೆಲ್ಲ ಶಬ್ದ ಅಂತ ಗೊತ್ತಾಯ್ತು ಅಷ್ಟೆ. ಏನು ಸಾಗರ, ಏನು ಭೂಮಂಡಲ, ನಾನೆಲ್ಲೇ, ನಾನ್ಯಾವ ರಾಜ, ವಿಶ್ವ ಅತ್ಯದ್ಭುತ ಅನ್ನಕ್ಕೆ ಶುರು ಮಾಡಿದ. ಕ್ಯಾನ್ಯೂಟ್ ದೊಡ್ಡ ಜ್ಞಾನಿಯಾದ. ಮುಂದೆ ನೋಡ್ದ ಇದೆಲ್ಲ ಸಾಗರ ಎಂಥ ಅತ್ಯದ್ಭುತವಾದ ಸಾಗರ. ಸಪರ್ಯಗಾತ್. ಆ ಬಳಿಕ ಆತ ಹೇಳ್ದ ಉಳಿದವ್ರಿಗೆ, ಶಾಂತವಾಗಿರ್ರಿ, ನನಗೆ ಗೊತ್ತಿದೆ ಸತ್ಯ ಏನು, ವಿಸ್ತಾರವೇ ಸತ್ಯ. ಅದರಲ್ಲಿ ಒಂದು ಬಗೆಯ ಸಂತೋಷ ಇರ್ತದೆ. ಅವಾಗ ನಾನು ಅನ್ನೋದು ಮರೆಯಾಗ್ತದೆ, ಸಂತೋಷ ಮನಸ್ಸನ್ನು ತುಂಬಿಕೊಳ್ತದೆ. ಮಾಡಬೇಕು ಮನುಷ್ಯ. ಈಗ ನೀವು ಅದಿರಲ್ಲ, ನಿಮ್ಮ ಮನೆಗೆ ಹೋಗಿ ಬರೀ ಅಲ್ಲಿ ಕೂತ್ಕೊಂಡು ಸುಮ್ಮನೆ ಇದು ವಿಸ್ತಾರ, ಬಹಳ ದೊಡ್ಡದು ಯಾವುದು ಅದನ್ನು ಹಾಗೆ ನೋಡೋದು. ಬಹಳ ದೊಡ್ಡದು ಯಾವುದು, ಮನೆ ನೋಡಿ, ಊರ ನೋಡಿ, ದೇಶವನ್ನು ನೋಡಿ, ಜಗತ್ತನ್ನು ನೋಡಿ ಒಂದು ಕ್ಷಣ. ಆ ಬಳಿಕ ನಮ್ಮ ಸ್ಥಾನ ಮಾನಗಳು ನಮಗೆ ಗೊತ್ತಾಗಿ ಬಿಡ್ತಾವ. ಅಲ್ಲಿಂದ ಅಹಂತೆ ಕಡಿಮೆ ಆಗ್ತದೆ, ಅಹಂತೆಯೊಂದಿಗೆ ದುಃಖ ಕಡಿಮೆ ಆಗ್ತದೆ. ಅದು ಬಹಳ ಮಹತ್ವದ್ದು. ಇಲ್ಲ ಅಂತ ತಿಳ್ಕೋಬಾರ್ದು. ಅವರೊಂದು ಆಭರಣ ಹಾಕ್ಯಾರೆ, ನಮ್ಮ ಮನ್ಯಾಗ ಇಲ್ಲ ಅಂತ ತಿಳ್ಕೋಬಾರ್ದು. ಏನಾಗಬಾರ್ದು, ಸುಮ್ಮನೆ ಒಂದ ಅಷ್ಟೇ. ಭೂಮಿ ಎಷ್ಟು ದೊಡ್ಡದು, ಸಾಗರ ಎಷ್ಟು ದೊಡ್ಡದು, ಆಕಾಶ ಎಷ್ಟು ದೊಡ್ಡದು, ಅದನ್ನೆಲ್ಲ ನೋಡ್ತಾ ಹೋದರೆ ಸಣ್ಣ ಪುಟ್ಟ ಸಂಗತಿಗಳು ಅಷ್ಟೇ. ಆ ಭಾವ ಶುರು ಬೇಕು. ಮನುಷ್ಯ ದೊಡ್ಡದನ್ನು ನೋಡೋದನ್ನು ಕಲಿಬೇಕು ಅಂತ ಋಷಿ ಸಪರ್ಯಗಾತ್ ಅವ ನೋಡ್ತಾನ. ಇದೆಲ್ಲ ಅತ್ಯದ್ಭುತ. ಸಹ ಪರ್ಯಗಾತ್ ಸಹ ವ್ಯಾಪ್ತ ಇತಿ ಸಹ ಪಶ್ಯತೆ. ಭಗವಂತ ಹೇಗದಾನ ಅದೇ ಭಗವಂತ. ಯಾವುದು ವಿಸ್ತಾರವಾಗಿದೆ ಅದ ದೇವರು. ಬಹಳ ವಿಸ್ತಾರವಾಗಿರೋದೇ ದೇವರು. ಸ್ವಲ್ಪ ನೋಡೋದನ್ನು ಕಲಿ ಅಂತ ಋಷಿ. ಇದನ್ನು ಮಾಡು. ಎಲ್ಲೆಲ್ಲಿ ಮನಸ್ಸು ಕೆಡ್ತದೆ ಅಂಥಲ್ಲಿ ವಿಸ್ತಾರವನ್ನು ಕುರಿತು ಚಿಂತನೆ ಮಾಡು, ಧ್ಯಾನ ಮಾಡು. ಸ್ವಲ್ಪ ಮನಸ್ಸನ್ನು ಸಮಾಧಾನ ಮಾಡ್ಕೋಬೇಕು. ಯಾವಾಗ ಪ್ರಸಂಗಗಳು ಬರ್ತಾವ ಅಂಥ ಕ್ಷಣದಲ್ಲೇ ಮನಸ್ಸು ಧ್ಯಾನಸ್ಥವಾಗಬೇಕದ. ಕ್ಷಣಗಳು ಬಹಳ ಬರ್ತಾವ, ಮನಸ್ಸನ್ನು ಹೊಯ್ದಾಡಿಸುವಂಥ ಅನೇಕ ಕ್ಷಣಗಳು ಬರ್ತಾವ. ಅವಾಗ ಮನಸ್ಸ ಹೊಯ್ದಾಡದೆ ಇರುವಂತೆ ಮಾಡಿಕೊಳ್ಳೋದು. ಸಪರ್ಯಗಾತ್ ಇಲ್ಲೇನು, ಸಪರ್ಯಗಾತ್. ಈತ ಗೊಲ್ಲಾಳ, ಎದರಾಗ ಒಂದು ಕುರಿ ಹೆಕ್ಕಿ ಅಷ್ಟೆ. ಅವಾಗೇನು ಗೊತ್ತಿಲ್ಲೇನು, ಕುರಿ ಹೆಕ್ಕಿ ಅಂತ ಗೊತ್ತಿಲ್ಲೇನು, ಗೊತ್ತದೆ. ಆದರೆ ದೃಷ್ಟಿ ಬದಲಾಗಿತ್ತು, ಬಹಳ ಬದಲಾಗಿತ್ತು. ನಮಗೆ ಅದು ಕುರಿ ಹೆಕ್ಕೆ, ಆದರೆ ಅವನಿಗೆ ಅದು ಹೋಗಿಬಿಟ್ಟಿತ್ತು, ಎಲ್ಲ ಹೋಗಿತ್ತು. ಅವನಿಗೆ ಅಲ್ಲೇ ದೇವನ ಅಸ್ತಿತ್ವ ಕಾಣಕ್ಕೆ ಪ್ರಾರಂಭ ಆಗಿತ್ತು. ನೋಡೋ ದೃಷ್ಟಿಕೋನ ಯಾವ ದೃಷ್ಟಿಯಿಂದ ನೋಡಿದರೆ ಮನಸ್ಸು ಸಣ್ಣದಾಗ್ತದೆ, ಯಾವ ದೃಷ್ಟಿಯಿಂದ ನೋಡಿದರೆ ಮನಸ್ಸು ದೊಡ್ಡದಾಗ್ತದೆ,
ಅದನ್ನು ತಿಳ್ಕೊಂಡಿರೋದು ದೊಡ್ಡದಾಗುವಂತೆ ನೋಡೋದಷ್ಟೇ. ಮಾತೃದೇವೋ ಭವ ಅಂತೇಳಿ ಬರೇ ತಾಯಿ ತಾಯಿ ಅಂತ ನೋಡಬೇಡ, ದೇವ ಅಂತ ನೋಡು. ತಂದೆ ತಂದೆ ಅಂತ ನೋಡಬೇಡ, ದೇವ ಅಂತ ನೋಡು. ಅತಿಥಿ ದೇವ ಅಂತ ನೋಡು, ಗುರು ದೇವ ಅಂತ ನೋಡು, 4 ಜಗತ್ತನ್ನ ದೇವ ಅಂತ ನೋಡು, ಮನಸ್ಸು ಸಮಾಧಾನ ಆಗ್ತದೆ. ಅಂತ ನೋಡು, ಮನಸ್ಸು ಹೊಯ್ದಾಡ್ತದೆ. ಎಷ್ಟು ಒಂದು ಮಾನಸಿಕ ಒಂದು ಅದು ರಚನೆ, ಮನಸ್ಸಿನ ಸ್ಥಿತಿಗತಿಗಳನ್ನು ಋಷಿ ಕಂಡಿಡಿದು ಅದನ್ನು ಎಂಥ ಸುಂದರವಾದ ಮಾತು ಹೇಳಿದ್ದು. ಯಾವಾಗ ಮನಸ್ಸು ಚಲಿಸ್ತದೆ, ಯಾವಾಗ ಮನಸ್ಸಿಗೆ ತಾಪ ಆಗ್ತದೆ, ಆ ಕ್ಷಣದಲ್ಲೇ ಇದನ್ನು ಮಾಡೋದು. ಸುಮ್ಮನೆ ಮನಸ್ಸನ್ನು ವಿಸ್ತಾರವಾಗಿ ಹರಿಬಿಟ್ಟು ಬಿಡೋದು, ವಿಸ್ತಾರಗೊಳಿಸೋದು.